ಕಾಮಿಕ್ ಕುಟುಂಬದ ಪುಟ್ಟ ಮನೆಯಲ್ಲಿ ಬೆಳಿಗ್ಗೆ ಯಾವಾಗ್ಲೂ ಚಟುವಟಿಕೆಯಿಂದ ಕೂಡಿರುತ್ತದೆ. ಶಾಂತಮ್ಮ ಅಡುಗೆ ಮಾಡುವ ಘಮ ಘಮ ಪರಿಮಳ ಇಡೀ ಮನೆ ತುಂಬಿರುತ್ತದೆ. ಅಪ್ಪು ಕಿಚನ್ ಒಳಗೆ ಬಾಲ್ ಬೆನ್ನಟ್ಟುತ್ತಿದ್ದಾನೆ. ಪುಟ್ಟಿ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾಳೆ. ವೆಂಕಟೇಶ್ ತಮ್ಮ ಬ್ಯಾಗ್ ಚೆಕ್ ಮಾಡುತ್ತಾ ಕೂದಲು ಬಾಚಿಕೊಳ್ಳುತ್ತಿದ್ದಾರೆ. ವೆಂಕಿ, ನಿನ್ ತಿಂಡಿ ರೆಡಿಯಾಗಿದೆ. ಪುಟ್ಟಿ, ಅಪ್ಪು, ಓಡ್ಬೇಡಿ, ಚಟ್ನಿ ಪಾತ್ರೆ ಉರುಳಿಸಿ ಬಿಟ್ಟಿರಿ. ಅಮ್ಮ, ಅಪ್ಪು ಚೀಟಿಂಗ್ ಮಾಡ್ತಿದ್ದಾನೆ. ಬಾಲ್ ಮೂವ್ ಮಾಡೋಕೆ ಕಾಲು ಬಳಸ್ತಿದ್ದಾನೆ. ನನ್ನ ಕಾಲುಗಳು ಎಕ್ಸ್ಟ್ರಾ ಕೈಗಳಿದ್ದಂತೆ ಪುಟ್ಟಿ. ಅಮ್ಮ, ನನಗೆ ಒಂದು ದೊಡ್ಡ ಕ್ರಿಸ್ಪಿ ದೋಸೆ ಪ್ಲೀಸ್. ಎಲ್ಲ ಚೆನ್ನಾಗಿದೆ ಶಾಂತ. ಒಂದು ಒಳ್ಳೆ ಊಟದಿಂದ ದಿನ ಶುರು ಮಾಡೋದು ಉತ್ತಮ. ಶಾಂತಮ್ಮ ಕಿಟ್ಟಜ್ಜನ ಟೀಗೆ ಹಾಲು ಕಾಯಿಸಲು ಹೋಗುತ್ತಾರೆ. ಸ್ಟವ್ ನಾಬ್ ತಿರುಗಿಸಿದಾಗ ಹಿಸ್ ಅಂತ ಸದ್ದು ಬಂದು ಉರಿಯಾರಿ ಹೋಗುತ್ತದೆ. ಶಾಂತಮ್ಮ ಗ್ಯಾಸ್ ಸಿಲಿಂಡರ್ ಅನ್ನು ಮೆಲ್ಲನೆ ಅಲುಗಾಡಿಸುತ್ತಾರೆ. ಅಯ್ಯೋ, ಇವತ್ತೇ ಆಗೋಗ್ಬೇಕಿತ್ತಾ? ಗ್ಯಾಸ್ ಖಾಲಿಯಾಗಿದೆ. ನಾನಿನ್ನೂ ಅನ್ನವನ್ನೇ ಮಾಡಿಲ್ಲ. ವೆಂಕಟೇಶ್ ಅವರು ಮುಖದಲ್ಲಿ ಆತಂಕ ಹೊತ್ತು ಅಡುಗೆ ಮನೆಗೆ ಬರುತ್ತಾರೆ. ಖಾಲಿ ಆಯ್ತಾ? ನಾನು ನೆನ್ನೆ ಏಜೆನ್ಸಿಗೆ ಕಾಲ್ ಮಾಡಿದ್ದೆ. ಸಿಲಿಂಡರ್ ಅಭಾವವಿದೆಯಂತೆ. ಬರಲು 5 ದಿನ ಬೇಕಾಗತ್ತೆ. ಅಂದ್ರೆ ದೋಸೆ ಫ್ಯಾಕ್ಟ್ರಿ ಬಂದಾಯ್ತಾ? ನನ್ನ ಹೊಟ್ಟೆ ಆಗ್ಲೇ ಕೂಗ್ತಿದೆ. ಚಿಂತೆ ಮಾಡ್ಬೇಡ ಅಪ್ಪು. ಅಮ್ಮ, ನಾವು ಎಲೆಕ್ಟ್ರಿಕ್ ಸ್ಟವ್ ಬಳಸೋಣ್ವೇ? ಮಳೆ ಇರೋದ್ರಿಂದ ಪವರ್ ಪದೇ ಪದೇ ಹೋಗ್ತಿದೆ ಪುಟ್ಟಿ. ನಾವೀಗ ಏನ್ ಮಾಡೋಕ್ಕಾಗಲ್ಲ. ಕಿಟ್ಟಜ್ಜ ಗಟ್ಟಿ ಅನ್ನ ಅಗಿಯಲು ಕಷ್ಟಪಡುತ್ತಿದ್ದಾರೆ. ಅಪ್ಪು ಮೊಸರನ್ನ ತಿಂದು ಮುಖ ಸೊಟ್ಟಗೆ ಮಾಡುತ್ತಿದ್ದಾನೆ. ಹಳೆ ದಿನಗಳ ನೆನಪಾಗ್ತಿದೆ. ಕೇವಲ ಒಂದು ಬಟನ್ ಒತ್ತೋದನ್ನ ನಂಬಿಕೊಂಡು ನಾವು ಹಳೆ ಜೀವನ ಶೈಲಿಯನ್ನ ಮರೆತು ಬಿಟ್ಟಿದ್ದೇವೆ. ತುಂಬಾ ಮನ್ಸಿಗೆ ನೋವಾಗ್ತಿದೆ. ಇವತ್ತು ನನ್ ಮಕ್ಳಿಗೆ ಒಂದ್ ಹೊತ್ತು ಬಿಸಿ ಊಟ ಕೊಡೋಕು ನನ್ನಿಂದ ಆಗ್ತಿಲ್ವಲ್ಲ. ಮೂಲಭೂತ ಸೌಕರ್ಯಗಳೇ ಇಲ್ದಿದ್ದಾಗ ಜೀವನ ಎಷ್ಟು ಕಷ್ಟ ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲ ಅಮ್ಮ, ನಾನು ಇದನ್ನು ಕ್ರಂಚಿ ಐಸ್ ರೈಸ್ ಅಂತ ಅನ್ಕೊಳ್ತೀನಿ. ಇದು ಹೊಸ ಟ್ರೆಂಡ್. ನಾವು ಸುಮ್ಮನೆ ಗ್ಯಾಸ್ ಸಿಲಿಂಡರ್ ಬರೋಕೆ ಕಾಯಬಾರ್ದು. ಅಮ್ಮನಿಗೆ ಸಹಾಯ ಮಾಡಲು ಬೇರೆ ದಾರಿ ಹುಡುಕಬೇಕು. ಪುಟ್ಟಿ ಮತ್ತು ಅವಳ ಗೆಳತಿ ಗುಬ್ಬಿ ಹಿತ್ತಲಲ್ಲಿರುವ ಒಂದು ಪುಟ್ಟ ಶೆಡ್ ಅಡಿಯಲ್ಲಿದ್ದಾರೆ. ಆಗ ಪುಟ್ಟಿಯ ಕಣ್ಣು ಮೂಲೆಯಲ್ಲಿದ್ದ ಹಳೆಯ ಕಾಲದ ಮಣ್ಣಿನ ಒಲೆಯ ಮೇಲೆ ಬೀಳುತ್ತದೆ. ಗುಬ್ಬಿ, ಕಿಟ್ಟಜ್ಜ ಹೇಳಿದ್ದು ನೆನಪಿದೆಯಾ? ಹಿಂದೆ ಜನ ಕಟ್ಟಿಗೆಯಿಂದ ಅಡುಗೆ ಮಾಡುತ್ತಿದ್ದರು. ನಾವು ಈ ಮಣ್ಣಿನ ಒಲೆ ರೆಡಿ ಮಾಡಿದ್ರೆ ಅಮ್ಮ ಅಡುಗೆ ಮಾಡಬಹುದು. ಸೂಪರ್ ಐಡಿಯಾ ಪುಟ್ಟಿ. ನಾನು ಹೋಗಿ ನಮ್ಮ ತೋಟದಿಂದ ಸ್ವಲ್ಪ ಒಣ ಕೊಬ್ಬರಿ ಚಿಪ್ಪು ಮತ್ತೆ ಕಟ್ಟಿಗೆ ತರ್ತೀನಿ. ನಾನು ಇದನ್ನು ತಂದೆ. ಇದರಿಂದ ಇಡೀ ಹಬ್ಬದ ಅಡುಗೆನೇ ಮಾಡಬಹುದು. ಶಾಬಾಷ್ ಅಪ್ಪು. ಪ್ರತಿಯೊಂದು ಕಡ್ಡಿಯೂ ಮುಖ್ಯ. ಅಮ್ಮ ಬರೋದ್ರೊಳಗೆ ಕೆಲಸ ಶುರು ಮಾಡೋಣ. ಪುಟ್ಟಿ ಇಟ್ಟಿಗೆಗಳ ಮೇಲಿರುವ ಜೇಡರ ಬಲೆಯನ್ನು ಸ್ವಚ್ಛಗೊಳಿಸಲು ಶುರು ಮಾಡುತ್ತಾಳೆ. ಹಿತ್ತಲಿನಲ್ಲಿ ಈಗ ಮಣ್ಣಿನ ಒಲೆ ಸಿದ್ಧವಾಗಿದೆ. ಶಾಂತಮ್ಮ ಮತ್ತು ವೆಂಕಟೇಶ್ ಹೊರಗೆ ಬಂದು ಮಕ್ಕಳು ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಾರೆ. ಪುಟ್ಟಿ, ಇಷ್ಟೆಲ್ಲ ನಮ್ಗೋಸ್ಕರ ಮಾಡಿದ್ರಾ? ನೋಡು ವೆಂಕಟೇಶ್, ಕಷ್ಟ ಬಂದಾಗ ಒಟ್ಟಾಗಿ ಕೆಲಸ ಮಾಡಿದ್ರೆ ಹೇಗೆ ಬದುಕಬಹುದು ಅಂತ ಮಕ್ಕಳು ತೋರಿಸಿಕೊಟ್ಟಿದ್ದಾರೆ. ಪುಟ್ಟಿ ಬೆಂಕಿ ಹಚ್ಚಲು ಪೈಪ್ ಮೂಲಕ ಊದುತ್ತಾಳೆ. ಉಜ್ವಲವಾದ ಬೆಂಕಿ ಕೆಂಡದಂತೆ ಬೆಳಗಲು ಶುರುವಾಗುತ್ತದೆ. ಸುಮ್ಮನೆ ನೋಡ್ತಾ ನಿಲ್ಬೇಡಿ. ನನಗೆ ತುಂಬಾ ಹಸುವಾಗ್ತಿದೆ. ಬೇಗ ಅನ್ನದ ಪಾತ್ರೆಯನ್ನ ಒಲೆ ಮೇಲೆ ಇಡಿ. ಇಡೀ ಕುಟುಂಬ ಹಿತ್ತಲಲ್ಲಿ ಎಲೆಯಲ್ಲಿ ಬಿಸಿ ಬಿಸಿ ಊಟ ಮಾಡುತ್ತಿದ್ದಾರೆ. ಕಟ್ಟಿಗೆ ಒಲೆ ಅಡುಗೆ ಇನ್ನೂ ರುಚಿಯಾಗಿರುತ್ತೆ. ಪ್ರತಿ ವಾರ ಗ್ಯಾಸ್ ಖಾಲಿಯಾಗುತ್ತಿದ್ರೆ ಎಷ್ಟು ಚೆನ್ನ ಅಲ್ವಾ? ಸುಮ್ನಿರು ಅಪ್ಪು, ದೇವ್ರಿಗೆ ಅಂಥ ಐಡಿಯಾ ಕೊಡ್ಬೇಡ. ಕಾಮಿಕ್ ಕುಟುಂಬಕ್ಕೆ ತಿರೀತು ಏನಂದ್ರೆ ಆಧುನಿಕ ಸೌಕರ್ಯಗಳು ಮುಖ್ಯ, ನಿಜ. ಆದರೆ ಸಮಯ ಪ್ರಜ್ಞೆ ಮತ್ತು ಪರಸ್ಪರ ಸಹಾಯವೇ ಜೀವನದ ಅಸಲಿ ಬೆಂಕಿ. ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಮಿಕ್ ಕುಟುಂಬ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬನ್ನಿ, ಸ್ವಾಗತ. ಕುಟುಂಬ
ಬಂದು ಆಗಿ ನಮ್ಮ ಬಂದು ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ ಪುಟ್ಟಿ ಸಿಗುವಳು ಹೇಳಿ ಕೂಗಿ ಕೂಗಿ ಹೇಳಿ ಕೋಮಿ ಕುಟುಂಬ ಪುಟ್ಟಿ ಜಾಣೆ ನಿಂಬ ಗೊತ್ತಾ ಅಪ್ಪುಕ್ಕಿ ತಲೆ ಜೋರು ಜೋರು ಗುಬ್ಬಿಯ ಸ್ನೇಹ ಜೇನಂತೆ ಸಿಂಬಾ ನಮ್ಮೂರಿನ ಸೂಪರ್ ಡಾಗ್ ಕೆಟ್ಟ ಜನ ಕತೆ ಸಿಂಗಾರ ಅಮ್ಮನ ಪ್ರೀತಿ ಬಂಗಾರ ಅಪ್ಪನ ಕಾಳಜಿ ನಿರಂತರ ಟೀಚರ್ ಸ್ಟ್ರಿಕ್ಟು ಮನ್ಸು ಒಬ್ಬಟ್ಟು ಕುಟುಂಬ ಹಿಂಗಿ ಹೇಳಿ ಕಾಮಿಕ್ ಕುಟುಂಬ ಇದು ಒಂದು ದೊಡ್ಡ ಫ್ಯಾಮಿಲಿ ಯಾವುದೇ ಜಾದು ಇಲ್ಲ ಚಮತ್ಕಾರ ಇಲ್ಲ ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ ಮೋಜು ಕಲಿಕೆ ದಿನವೆಲ್ಲ ದಿನಗಳೇ ಕಳೆದರೂ ಅರಿವಿಲ್ಲ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಮೋಜು ಮಸ್ತಿಗೆ ಕೊನೆ ಇಲ್ಲ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಪುಟ್ಟಿ ಮತ್ತು ಸ್ನೇಹಿತರು ಲಲ್ಲಲ್ಲ ಮರಿಬೇಡಿ ಕಾಮಿಕ್ ಕುಟುಂಬ ದಿನವಿಡೀ